ಬೆಂಗಳೂರಿನಲ್ಲಿ ಮೋಕ್ಷಜ್ಞ ಅನ್ನೋ 5 ತಿಂಗಳ ಸಣ್ಣ ಮಗುವಿಗೆ SMA ಟೈಪ್ 1 ಕಾಯಿಲೆ ಆಗೈತ್ರಿ. ಆ ಕಾಯಿಲೆ ಸರಿಪಡಿಸ್ಬೇಕಂದ್ರೆ 9 ಕೋಟಿದ ಇಂಜೆಕ್ಷನ್ ಬೇಕಾಗೈತ್ರಿ. ಆ ಇಂಜೆಕ್ಷನ್ ಇಂಡಿಯಾ ಒಳಗೆ ಸಿಗಂಗಿಲ್ರಿ, ಔಟ್ ಆಫ್ ಕಂಟ್ರಿ ಒಳಗೆ ಸಿಗತ್ರಿ. ಅವನಿಂದನು ಬಾಳ ಹೆಲ್ಪ್ ಆಗೈತ್ರಿ ಇವತ್ತ. ಅರುಷ್ನಿಗ್ ವಯಸ್ಸಟ 9 ವರ್ಷದ ಹುಡುಗ ಒಂದ್ ಸಣ್ಣ ಪಾಪು 5 ತಿಂಗಳ ಪಾಪುಗೋಸ್ಕರ ಒಂದ್ ಹೆಲ್ಪ್ ಮಾಡೋಗೋಸ್ಕರ ನಮ್ ಕೂಡ ಬಂದಾನಂದ್ರ ಅದು ಬೆಳಿಗ್ಗೆಯಿಂದ ಗ್ರೇಟ್ ಇದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಹಾಸ್ಯ ಕಲಾವಿದ ಬೆಳಗಾವಿಯ ಅನ್ನರ ಕೇಳುಂಬರ್ರಿ. ಅನ್ನರೇ, ನಿಮ್ಗ ಇದ್ರ ಬಗ್ಗೆ ಹೆಂಗ್ ಗೊತ್ತಾತ್ರಿ, ಏನ ಹೆಂಗೇನಂತ? ನಾನು ರಿತಿಕ್ಷಾ ಕೃಷ್ಣ ಸೇವಕಿ ಅನ್ನೋರ ID ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮ್ದಾಗ. ಅವ್ರ ಮೊದಲ ಈ ಹುಡುಗಿ ಬಗ್ಗೆ ಹಾಕಿದ್ರು ವಿಡಿಯೋದಾಗ. ಅದನ್ನ ನೋಡಿ ನಮ್ಮ ಎಷ್ಟು ಸಹಾಯ ಹಾಕಿದಾರ ಸಹಾಯ ಮಾಡಂತಂದ್ರೆ ನಾನು ಒಂದ್ಸಾರಿ ನನ್ನ ಕೈಲಿ ಆಧಾರ್ ಸಹಾಯ ಮಾಡೀನಿ. ಮತ್ತೆ ಅದ್ರ ಬಗ್ಗೆ ಪೋಸ್ಟ್ ಮಾಡಿದಾಗ ಒಂದ್ 2-3 ಸಾರಿ ನನ್ನಿಂದ ಸಹಾಯ ಮಾಡೀನಿ ಸ್ಕ್ಯಾನರ್ ಮಾಡಿ. ಆಮೇಲೆ ಅವ್ರು ಜಾಸ್ತಿ ಅಂದ್ರ ಜನ ಎಲ್ಲ ಸೇರಿ ರೇಸ್ ಇದು ಫಂಡ್ ರೇಸ್ ಅಂತೇಳಿ ಫಂಡ್ ರೇಸ್ ಅಂತ ಜನ ಎಲ್ಲ ಕಲೆಕ್ಟ್ ಮಾಡಾಕತ್ತಾರ. ಅದನ್ನೆಲ್ಲ ನೋಡಿದ್ಬೇಕು ನನಗೂ ಈ ತರ ಮಾಡ್ಬೇಕು, ನನ್ನಿಂದ ಎಷ್ಟು ಸಹಾಯ ಆಕೈತ್ಲ ಆ ಮಗುಗೆ ಜನರ ಹತ್ರ ಹೋಗಿ ನಿಮ್ಮಿಂದ ಆ ಸಣ್ಣ ಮಗುವಿಗೆ ಎಷ್ಟು ಸಹಾಯ ಹೆಲ್ಪ್ ಆಗಿ ಜನರ ಹತ್ರ ಹೋಗಿ ನಾನ್ ಫಂಡ್ ರೇಸ್ ಸ್ಟಾರ್ಟ್ ಮಾಡಾಕತ್ತೇನ್ರಿ. ಹಿಂಗಾಗಿ ಜನರಿಂದ ಎಷ್ಟು ಸಹಾಯ ಆಕಿಲ್ಲ ಅಷ್ಟ ತಗೊಂಡ ಅವ್ರಿಗೆ ಕೊಡ್ಬೇಕಂತೇಳಿ. ಮತ್ತೆ ಹೆಂಗ್ರಿ ನೀವು ಇವತ್ತ ಚಾಲು ಮಾಡಿರೋ ನಾನು ನಿನ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ. ನಿನ್ನೂ ಒಂದ್ ಸ್ವಲ್ಪ ಕನೆಕ್ಷನ್ ಆತ, ಅದಕ್ಕೆ ಇವತ್ತು 2ನೇ ದಿನ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಅಂದ್ರೆ ಈಗ ನಾ ಇನ್ನೊಂದು ನಿಮ್ಗೆ ಪ್ರಶ್ನೆ ಕೇಳ್ತೇನ್ರಿ. ಅಂದ್ರೆ ಈ ರೀತಿ ನಾವು ಮಾಡೋದ್ರಿಂದ ಕೆಲವೊಬ್ಬರಿಗೆ ಜನರಿಗೆ ಸಂಶಯ ಇರ್ತೈತಿ, ಅಂದ್ರೆ ಫ್ರಾಡ್ ಇರ್ಬೋದು, ಸ್ಕ್ಯಾಮ್ ಇರ್ಬೋದು. ಮತ್ತೆ ನೀವು ಇದಕ್ಕೆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಅನಿಸ್ತೈತ್ರಿ ಇದ ಒಂದೇ ದೇವಕಂದ್ರೆ ಫೇಕ್ ಅಂತಿಲ್ಲ. ಯಾಕಂದ್ರೆ ನೀವು ID ಸರ್ಚ್ ಮಾಡಿ ನೋಡಬಹುದಾ, ರಿತಿಕ್ಷಾ ಕೃಷ್ಣ ಸೇವಕಿ ಅಂತೇಳಿ. ಅವ್ರು ಯಾವಾಗ ಸುಳ್ಳು ಹೇಳಂಗಿಲ್ಲ. ನೀವು ಅದನ್ನ ಸರ್ಚ್ ಮಾಡ್ರಿ ನಿಮ್ಗೆ ಗೊತ್ತಾಗೈತೆ ಫೇಕ್ ಆಯ್ತು ನಿಜ ಆಯ್ತು ಅಂತ. ಆಮೇಲೆ ನಾವು ಟ್ರಸ್ಟ್ ಅವ್ರಿಗೂ ಕಾಂಟ್ಯಾಕ್ಟ್ ಆಗಿದ್ದೇವೆ. ನೀವು ಫೇಕ್ ಐತಂದ್ರೆ ಟ್ರಸ್ಟ್ ಅವ್ರ ನಂಬರ್ ಐತಿ, ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದಾ. ನಿನ್ನಿದ್ ಹೇಳ್ಬೇಕಂತಂದ್ರೆ ಜನ ಒಂದೇ ತರ ಅಂತ ಇರಂಗಿಲ್ಲ. ಒಬ್ಬೊಬ್ರ ನಾವು ಖರೀದಿನ ಬಂದ್ ಹಾಕಿರ, ಕೆಲವೊಂದ್ ಜನ ನಾವು ಪ್ರಶ್ನೆಗಳು ಕೇಳಿ 108 ಪ್ರಶ್ನೆ ಕೇಳೋ ಅವ್ರಿಗೆಲ್ಲ ನಮ್ಗೆ ಗೊತ್ತಿದ್ದು ನಾವೆಲ್ಲ ಆನ್ಸರ್ ಮಾಡೋಣ ಅವರು ಹಾಕಿರ. ಕೆಲವೊಂದ್ ಜನ ಒಂಥರ ಚೀಪ್ ಆಗಿ ನೋಡಿರ, ನಡಿ ಅಂತ ಈ ತರ ಅಸೇ ಮಾಡೋ ಜನನೂ ಇರ್ತಾರ. ಬಟ್ ಅವ್ದು ಯಾವ್ದೂ ತಲೆ ಹಾಕೊಂಡಿಲ್ಲ. ಚಲೋ ಆದಾಗ ಚಲೋ ಆತ, ಕೆಟ್ಟ ಆದಾಗೂ ಚಲೋ ಆತ. ಅವ್ರಿಗೂ ಟ್ಯಾಂಕ್ಸ್ ಹೇಳಿದೀವಿ, ಇವ್ರಿಗೂ ಟ್ಯಾಂಕ್ಸ್ ಹೇಳಿದೀವಿ. ಎಲ್ಲಾ ತರ ಜನ ಐತ್ರಿ, ಏನ್ ಮಾಡಂಗಿಲ್ಲ. ಬಟ್ ಇದು ಮಾತ್ರ ನಿಜ ಐತಿ. ನಮಗ್ ಫ್ರಾಡ್ ಅನ್ಸಿದ್ರ ನಾವು ಟ್ರಸ್ಟ್ ಅವ್ರಿಗೆ ಕಾಲ್ ಮಾಡ್ಕೇಸಿ ಕೇಳ್ಬಹುದು. ಹೌದು, ಕೇಳ್ಬೋದ್ರಿ. ಅಷ್ಟು ಮೀರಿ ಅಂದ್ರೆ ನಮ್ದು ಹೆಂಗೈತಿ ಏನ ಅಂದ್ರೆ ಒಂದು ಮಾನವೀಯತೆಯಿಂದ ಒಂದು ಸಹಾಯ ಆ ಹೆಣ್ಮಗುಗ ಸಹಾಯ ಮಾಡ್ಬೇಕಂತ ನಿಂತಾನ್ರಿ. ಈಗ ಅವ್ರ ಜೋಡಿನ ನಾವು ಹೋಗ್ಬೇಕಂತ, ಈಗ ಇವ್ ಅಣ್ಣ ಹೇಳೋದ್ ಕೇಳ್ರಿ ನಾವು ಹೋಗ್ಬೇಕಂತ ಡಿಸೈಡ್ ಮಾಡಿದೇವ್ರಿ. ಆ ಮಗು ಜೀವ ಉಳಿಸೋದಕ್ಕೋಸ್ಕರ ನಾವ್ ಇದನ್ನ ಮಾಡತ್ತೇವೆ ಅಷ್ಟ ಹೊರತು ಬೇರೆ ಏನೂ ಇಲ್ಲ. ಬೇರೆ ನಮ್ದು ಉದ್ದೇಶ ಇಲ್ರಿ. ಮತ್ತೆ ಇನ್ನೊಂದ್ ಏನ ಅದ ಡಿಸ್ಪ್ಲೇ ಮೇಲೆ ನಾ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತಿಲ್ಲ, ಒಂದ್ಸಲ ಕೇಳ್ಕೊಂಡು ಕನ್ಫರ್ಮ್ ಮಾಡ್ರಿ. ಹಂಗೇನು ಅಭ್ಯಂತರ ಇಲ್ಲ. ನಿಮ್ಗೆ ಎಷ್ಟು ಸಹಾಯ ಆಗತ್ರಿ? 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಎಷ್ಟು ಆಗದ ಸಹಾಯ ಮಾಡ್ರಿ. 1 ರೂಪಾಯಿ ಕೊಟ್ಟರು ನಡೆಯತ್ರಿ, ಅದೇನು ಹಂಗೇನು ಸಂಬಂಧ ಇಲ್ರಿ. ನೀವು 1 ರೂಪಾಯಿನೂ ಸಹಾಯ ಮಾಡ್ಬೋದ್ರಿ, ಹಂಗೇನಿಲ್ಲ. ಮತ್ತೆ ಇನ್ನೊಂದು ಹೇಳ್ಬೇಕಂತಂದ್ರೆ ಈ ಸ್ಕ್ಯಾನರ್ ಟ್ರಸ್ಟ್ ಅದನ್ನ ಐತಿ. ನೀವು ಈ ಸ್ಕ್ಯಾನ್ ಮಾಡಿರಿ ಅಂದ್ರೆ ಟ್ರಸ್ಟ್ ಹೆಸರು ಬರ್ತೈತಿ, ಅದಕ್ಕೆ ಹಾಕಿರಿ. ಬ್ಯಾರೆ ತರ ಯಾವುದೇ ರೀತಿ ಯಾವ್ದು ಹೆಸರು ಬರಂಗಿಲ್ಲ. ಈ ಟ್ರಸ್ಟ್ ಇಲ್ಲಿ ತಳಕ್ ಹೆಸರು ಐತಿರಲ್ಲ, ಇದೇ ಹೆಸರ ಬರ್ತೈತಿ. ಅದೇ ಹೆಸರಿಗೆನ ಸ್ಕ್ಯಾನ್ ಮಾಡಂತ ಕೇಳ್ಕೊತೇನ್ರಿ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಸ್ಕ್ಯಾನರ್ ನಾವು ಅವ್ರು ಕೊಟ್ಟಿದಾರಲ್ಲ, ಮೊದಲು ಕನ್ಫರ್ಮ್ ಮಾಡ್ಕೋರಿ. ನಿಮಗೆ ಏನಾದ್ರು ಸಂಶಯ ಕನ್ಫರ್ಮ್ ಮಾಡ್ಕೋರಿ, ಆಮೇಲೆ ಹಾಕ್ರಿ. ಯಾಕಂದ್ರೆ ನೀವು ಕಷ್ಟಪಟ್ಟು ದುಡ್ದಿರ್ತೀರಿ, ಅದ್ ರೊಕ್ಕ ವೇಸ್ಟ್ ಹೋಗ್ಬಾರ್ದು. ಈ ಸಣ್ಣ ಮಗುವಿಗೆ ಅದು ಸರಿಪಡ್ಸಕನ ನಾವು ಸಹಾಯ ಆಗ್ಬೇಕಂತ ಇಷ್ಟಪಡ್ತೇವ್ರಿ. ಲಾಸ್ಟ್ ಒಂದು ಮಾತು ಹೇಳ್ತೇನ್ರಿ, ನಿಮಗೆ ಇನ್ನೊಂದ್ಸಾರಿ ಇನ್ಸ್ಟಾಗ್ರಾಮ್ದಾಗ ಸರ್ಚ್ ಮಾಡಿ ನೋಡ್ರಿ, ರಿತಿಕ್ಷಾ ಕೃಷ್ಣ ಸೇವಕಿ ಅಂತೇಳಿ. ಅವ್ರ ID ಸರ್ಚ್ ಮಾಡಿರಿ ಅಂದ್ರೆ ನಿಮ್ಗೆ ನಿಜ ಅನ್ನೋ ಸುಳ್ಳು ಎಲ್ಲ ಗೊತ್ತಾಗೈತಿ. ನೀವು ಅಲ್ಲಿ ಹೋಗಿ ಸ್ಕ್ಯಾನ್ ಮಾಡ್ಬೋದು, ಇಲ್ಲೇ ಮಾಡ್ಬೇಕಂತ ಒಂದ್ಸಾರಿ ಸರ್ಚ್ ಮಾಡಿ ನೋಡ್ರಿ, ನಿಜಾಂಶ ಏನೋ ಇತ್ತು ಅನ್ನೋದು ನಿಮ್ಗೆ ಗೊತ್ತಾಗೈತಿ. ಯಾಕಂದ್ರೆ ಹೋಸಲ ನಾನು ಒಂದು ಫ್ರಾಡ್ ಸ್ಕ್ಯಾಮ್ ಬಗ್ಗೆ ವಿಡಿಯೋ ಮಾಡಿರಿ, ಅದಕ್ಕೆ ಜನ ಭಾಳ ಚಲೋ ರೆಸ್ಪಾನ್ಸ್ ಕೊಟ್ರಿ, ಮಂದಿಗೂ ಮೋಸ ಆಗೈತ್ರಿ, ಅದ್ರ ಬಗ್ಗೆ ಗೊತ್ತಾತ್ರಿ. ಅದ್ರ ಸಲುವಾಗಿ ನಾವು ಹೆಂಗೈತ್ರಿ ಈಗ ಅಂದ್ರೆ ಈ ತರ ಜನಜಾಗೃತಿ ವಿಡಿಯೋ, ಹಿಂಗೆ ಸಹಾಯ ಮಾಡೋ ವಿಡಿಯೋ ಹಾಕಿರ ಜನರಿಗೆ ಸಹಾಯ ಮಾಡ್ಬೋದ. ಮತ್ತು ರಿಯಾಲಿಟಿ ಈಗಿನ ಕಾಲದಾಗ ಹೆಂಗೆ ಆಗ್ತಿರ್ತೈತಿ. ಈಗ ನೋಡ್ರಿ, ಆ ಸಣ್ಣ ಮಗುವಿಗೆ ಪಾಪ SMA ಟೈಪ್ 1 ಅಂತ ಕಾಯಿಲೆ ಆಗೈತ್ರಿ. ನೀವು ಬೇಕಾದ್ರೆ ಸರ್ಚ್ ಮಾಡಿ ನೋಡ್ಬೋದ್ರಿ ಗೂಗಲ್ನಾಗ, ಅದ್ರ ಬಗ್ಗೆ ನಿಮ್ಗೆ ಮಾಹಿತಿ ಸಿಗ್ತೈತ್ರಿ. ಆಮೇಲೆ ಇದು ಇಂಜೆಕ್ಷನ್ ಅದ. ಮತ್ತೆ ಇಲ್ಲಿ ಬರ್ದಾರ ನೋಡ್ರಿ, ಇದು ಇಂಜೆಕ್ಷನ್ ಐತ್ರಿ. ಇದು ಇಂಜೆಕ್ಷನ್ ಮಾಡ್ಸಿರ ಅದು ಕಾಯಿಲೆ ಸರಿ ಆಕತ್ರಿ. 9 ಕೋಟಿ ಅಂದ್ರೆ ಇನ್ನು ಸಣ್ಣ ಅಮೌಂಟ್ ಅಲ್ರಿ, ದೊಡ್ಡ ಅಮೌಂಟ್ ಅನ್ನ ಬಡವ್ರು ಇದ್ದವ್ರು ಏನ್ ಮಾಡ್ಬೇಕು ಹೇಳ್ರಿ. ಅದ್ರ ಸಲುವಾಗಿ ನಾವು ನಮ್ಮ ಕೈಲಿ ಎಷ್ಟು ಸಹಾಯ ಆಕತ್ತಲ್ಲ ಅಷ್ಟು ಮಾಡತ್ತೇವ್ರಿ. ಮತ್ತೆ ಜನರಿಂದನೂ ಸಹಾಯ ಕೇಳತ್ತೇವ್ರಿ. ಆಲ್ರೆಡಿ ಈಗ 1.5 ಕೋಟಿ ಆಸ್ಪಾಸ್ ಅಮೌಂಟ್ ಕಲೆಕ್ಟ್ ಆಗೈತ್ರಿ. ಇನ್ನೂ ಸ್ವಲ್ಪ ಜನ ನೀವು ಒಳ್ಳೆ ರೀತಿ ರೆಸ್ಪಾನ್ಸ್ ಮಾಡ್ರಿ ಅಂದ್ರೆ ಇನ್ನೂ ಭಾಳ ಫಾಸ್ಟ್ ಕಲೆಕ್ಟ್ ಮಾಡ್ಬೋದ್ರಿ. ಆ ಸಣ್ಣ ಮಗುವಿಗೆ ಸಹಾಯ ಆಕತ್ರಿ. ಇದಷ್ಟೇ ಕೇಳ್ಕೊಳ್ದ್ರಿ ನಾವು. ಸ್ನೇಹಿತರೆ, ನಮ್ಮ ಕೈಲಿಂದ ಎಷ್ಟು ಸಹಾಯ ಆಕತ್ತಲ್ಲ ಅಷ್ಟು ಸಹಾಯ ಮಾಡಿದೇವ್ರಿ. ಈಗ ಜನರಿಂದ ಎಷ್ಟು ಸಹಾಯ ಆಕತ್ತಲ್ಲ ಅದು ನೋಡೋಣ ಬರ್ರಿ ಫ್ರೆಂಡ್ಸ್. ಧನ್ಯವಾದ. ಬರ್ರಿ. ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಸರ್.
ನಾವು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ದರ್ಶನ ಮಾಡ್ಬೇಕಾರೆ ಯಾಕೆ ಹೋಗ್ಬೇಡಂತಾರ ಅವ್ರ. ಥ್ಯಾಂಕ್ ಯು ಬ್ರೋ, ಥ್ಯಾಂಕ್ ಯು. ಥ್ಯಾಂಕ್ ಯು ರೀ ಅಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಹಳ್ಳಿ ಸೈಡ್ ಮಂದಿ ಹೋಗಿಲ್ಲ ಗೊತ್ತೈತೆ ನಾವು, ಆದ್ರೂ ನೀವು ಹೊಂಟಿರಿ ಹೋಗಕ್ಕೆ ಮನಸ್ಸು ಬರ್ಬೇಕು ನಿಮಗೆ. ಥ್ಯಾಂಕ್ ಯು ಕಾಕ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ರೀ ಅಮ್ಮ. ತುಂಬ ಧನ್ಯವಾದಗಳು ಅಮ್ಮ. ಥ್ಯಾಂಕ್ ಯು ಭಯ್ಯ. ನೋಡ್ರಿ ಎಲ್ಲ ಬಿಸಿಲಿಗೆ ತ್ರಾಸ ಐತಿ, ಅದಕ್ಕೆ ಎಲ್ಲರೂ ನೀರು ಕುಡಿಯತಾರ ರೀ. ಥ್ಯಾಂಕ್ ಯು. ಆಯ್ತಾ ಆಯ್ತಾ ಥ್ಯಾಂಕ್ ಯು ಅಜ್ಜಿ. ಥ್ಯಾಂಕ್ ಯು ರೀ ಅಕ್ಕ ರೀ, ಥ್ಯಾಂಕ್ ಯು ರೀ, ಥ್ಯಾಂಕ್ ಯು ರೀ. ಥ್ಯಾಂಕ್ ಯು ಬ್ರದರ್. ಸಿಬಿಟಿ ಬಸ್ ಸ್ಟ್ಯಾಂಡ್ ಒಳಗೆ ಆಡಿಯನ್ಸ್ ಹೆಚ್ಚಿದ್ದಾರೆ ನಮ್ದು. ಈ ಎಲ್ಲ ವಿಡಿಯೋ ನಾವು ನಮ್ಮ ಸೋಷಿಯಲ್ ಮೀಡಿಯಾಗೆ ಹಾಕ್ತೀವಿ ಯಾರೇ ಮತ್ತು ಅವ್ರು ನಮ್ಮ ಕಡೆಯಿಂದ ಹೆಚ್ಚು ಇದನ್ನ ಹಾಕಿದ್ದು ನನ್ನ ಕೈಸೆ ನಮ್ಗೆ ಹೇಳಿದ್ರು ಮಾಡಿ. ಥ್ಯಾಂಕ್ ಯು. ಹಲೋ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಟೈಪ್ ಅನ್ನೋಂಥ ಒಂದು ಇದನ್ನೈತ್ರಿ, ಹೋಗೈತಿ, ಅದು ಫಂಡ್ ರೈಸ್ ಮಾಡೋದು. ಥ್ಯಾಂಕ್ಸ್. ಥ್ಯಾಂಕ್ ಯು ಅಕ್ಕ. ಹಿಂಗ ನಾವು ತಗೊಳ್ಳುವಾಗ ಫೋಟೋ ತೆಗೆದುಕೊಳ್ಳಿ. ಧನ್ಯವಾದ ರೀ. ₹1 भी देंगे तो लाख से मांगे. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಹೇ ಫ್ರೆಂಡ್ಸ್, ನಾವು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ರೀ. ನಾವು ಬೆಳಿಗ್ಗೆ ಚಾಲು ಮಾಡಿದ್ದು ಕಲೆಕ್ಟ್ ಮಾಡಕ್ಕೆ. ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 5:35 ಆಗೈತೆ ರೀ. ಈಗ ಎಂಡ್ ಮಾಡತ್ತೇವು ಮತ್ತು ಈಗ ಎಲ್ಲರೂ ನಾವು ಮನೆಗೆ ಹೊಂಟೇವ್ರಿ. ಮುಂದೆ ಆ ಹುಡುಗಿಗೆಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೋತೇನೆ. ಆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾರೆ, ನಿಮ್ಮಿಂದ ಏನು ಕಾರ್ಯ ಬಂತಂದ್ರೆ ಅದು ಯಾವುದೋ ಹಾದಿಯಿಂದ ಬರ್ತೈತಿ. ಸೊ
ನೀವು ಅದನ್ನ ಮಾಡಿದ್ರ ನಿಮ್ ಲೈಫ್ ಮುಂದ ಏನೋ ಅಂತದ್ ಕೆಟ್ಟ ಸಮಯ ಬಂದ್ರ ಆ ಸಮಯದಿಂದ ನೀವು ಪಾರಾಗುವಂತ ಚಾನ್ಸಸ್ ಇರ್ತೈತಿ. ಸೊ ಅದಕ್ಕೋಸ್ಕರ ನಿಮಗೂ ಇಂಥ ಕಾರ್ಯ ಬಂದು ಅಂದ್ರ ನೀವು ಮಾಡ್ರಿ. ಇವತ್ತು ನಾವು ಮಾಡಿದೆವು, ನಾಳೆ ನೀವು ಮಾಡ್ರಿ. ಒಂದ್ ಒಳ್ಳೆ ಕರ್ಮ ನಿಮಗೂ ಸಿಗ್ಲಿ ಅಂತ ನಾ ಬೆಳ್ಕೋತೇನೆ. ಮತ್ ಇನ್ನೊಂದ್ ಏನೈತಿ, ಅಷ್ಟ ಮಾಡ್ಬೇಕು ಇಷ್ಟ ಮಾಡ್ಬೇಕಂತ ಏನಿಲ್ಲ, ನಿಮ್ ಕೈಲಿಂದ ಎಷ್ಟ್ ಆಗತ್ಲ ಅಷ್ಟ್ ಮಾಡ್ರಿ. ಪರಮಾತ್ಮ ಏನ್ ನಾನು ಎಷ್ಟ್ ಆಗತ್ಲ ಅಷ್ಟ್ ಮಾಡ್ಬೋದ, ಹೌದೇನಿಲ್ಲ? ನೀವು ₹1 ಮಾಡ್ರು 1 ಲಕ್ಷ ಸಮಾನನ. ಸೊ ಇದ ಒಂದ್ ಉದಾಹರಣೆ ಐತ್ರಿ ನಮ್ ಕಡೆಯಿಂದ. ಇನ್ನೊಂದೇನ, ಈ ವಿಡಿಯೋನಾಗ QR ಕೋಡ್ ಕೂಡ ಅವ್ರಿಗೂ ಸಹಾಯ ಮಾಡ್ಬೇಕಂದ್ರ ಅವರು ನಾ QR ಕೋಡ್ ಕೊಡ್ತೇನ್ರಿ. ಇದು ಜೆನ್ಯೂನ್ ಆಗಿರ್ತೈತಿ. ನನ್ ಚಾನಲ್ನಾಗ ಬಂದ್ರ ನಿಮ್ ಕಡೆ ₹1 ಆದ್ರೂ ಸಹಾಯ ಮಾಡ್ರಿ. ಹೆಂಗ್ ಅನ್ಸಿತ್ರಿ? ಚಲೋ ಅನ್ಸಿತ್ರಲ್ಲ? ಸ್ಕ್ಯಾನರ್ ಮಾಡಿದ ಬಳಿಕ ಸಮರ್ಶ ಟ್ರಸ್ಟ್ ಅಂತ ಬಂದ್ರ ಅಷ್ಟ ಅಮೌಂಟ್ ಪೇ ಮಾಡ್ರಿ. ಅದು ಇಲ್ಲಿ ಐತ್ ನೋಡ್ರಿ, ಹೆಸರ್ದ ಇಲ್ಲಿ ಐತ್ ನೋಡ್ರಿ, ಸಮರ್ಶ ಟ್ರಸ್ಟ್ ಅಂತ. ಆಮೇಲೆ ಇಲ್ಲೇ ಇನ್ಸ್ಟಾಗ್ರಾಮ್ ಐಡಿನೂ ಐತಿ, ಇನ್ಸ್ಟಾಗ್ರಾಮ್ ಐಡಿನೂ ಐತ್ರಿ ಅವ್ರದ, ನಂಬರ್ನು ಐತಿ, ಅಕೌಂಟ್ ಡೀಟೇಲ್ಸ್ನು ಐತಿ. ಮತ್ತ ಇನ್ನೊಂದ್ ಏನಂದ್ರ ಇವ್ರ ಎಲ್ಲಾರು ಭಾಳ ಹೆಲ್ಪ್ ಮಾಡಿದ್ರಿ. ಅದ್ರ ಸಲುವಾಗಿ ನನಗೆ ಆಕ್ಚುಲಿ ಅಭಿ ಲೋಕ್ರಿನ ಹೇಳಿದ್ದ ಇದ್ರ ಬಗ್ಗೆ ಹಿಂಗೆಲ್ಲ ಮಾಡೋಣಂತ. ಮತ್ತ ನಾವು 4 ಮಂದಿ ರೆಡಿ ಆದ್ರಿ ಇದೆಲ್ಲ ಮಾಡಾಕ. ಇದು ನಮ್ದೊಂದು ಕರ್ತವ್ಯ ಐತಂತ ನಾವು ಮಾಡಿದ್ವು. ಸೊ ಈಗ ಅಭಿ ಲೋಕ್ರಿ ಮಾತಾಡ್ತಾರ್ರಿ ಇದ್ರ ಬಗ್ಗೆ. ಇವತ್ತ ಆಲ್ಮೋಸ್ಟ್ ನನಗೆ ಭಾಳ ಖುಷಿ ಆತ್ರಿ. ನಿನ್ನೆ ಒಂದ್ ಸ್ವಲ್ಪ ಬೇಜಾರಾಗಿತ್ತ. ಇವತ್ತು ಎಷ್ಟು ಖುಷಿ ಆತಂದ್ರೆ, ಯಾಕಂದ್ರೆ ಎಲ್ಲರೂ 4 ಜನ ಫ್ರೆಂಡ್ ಬಂದಲ್ಲ, ಸವಿತಾ ಆಗ್ಬೋದ, ಮಯ್ಯ ಬೆಳಗಾವಿ, ಆವಾಗ ಶಂಕರ, ಇವರೆಲ್ಲ ಬಂದಿದ್ಕು ಕನೆಕ್ಷನ್ ಚಲೋನ ಆತ. ಇವತ್ತು ರೇಸಿಂಗ್ ಫಂಡ್ ರೇಸು ಚಲೋ ಆತ. ಹಂಗ ನನಗೂ ಭಾಳ ಖುಷಿ ಆತ. ಯಾಕಂದ್ರ ಇವರೆಲ್ಲ ಬಂದ್ರಲ್ಲ, ನನಗೂ ಅಷ್ಟೊಂದು ಕೆಲಸ ಬೀಳಿಲ್ಲ. ಕೆಲಸ ಅಂದ್ರ ಇವರು ಮಾತಾಡಕ್ ಮುಂದೆ ಹೋದ್ರ, ಕನೆಕ್ಷನ್ ಮಾಡ್ರ, ಇದು ಭಾಳ ಖುಷಿ ಆತ. ಮತ್ ಫ್ರೆಂಡ್ಸ್ ಇನ್ನೊಂದು ಮಾತು ಹೇಳ್ಬೇಕಂದ್ರ, ಯಾರ್ಯಾರು ಡೊನೇಷನ್ ಮಾಡ್ಯಾರಲ್ಲ, ಒಂದೊಂದು ಜನ ನಮಗ್ ಭಾಳ ಖುಷಿ ಅನ್ಸುತ್ತ. ಅವ್ರಿಗೆಲ್ಲ ಧನ್ಯವಾದಗಳು ರೀ. ನೀವು ಇಲ್ದೆ ಆಕ್ಚುಲಿ ನಮ್ಗೆ ಇದೆಲ್ಲ ಸಕ್ಸಸ್ ಆಗ್ತಿರ್ಕಿಲ್ಲ. ನಮ್ ಕಡೆಯಿಂದ ನಮ್ ಟೀಮ್ ವತಿಯಿಂದ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತೇವ್ರಿ. ಸೊ ದೇವ್ರ ನಿಮಗೂ ಖುಷಿಯಾಗಿಡ್ಲಿ, ಎಲ್ಲ ಆರೋಗ್ಯ ಚಲೋ ಆಗಿಡ್ಲಿ ಅಂತ ಬೆಡ್ಕೋತೇನೆ. ಮತ್ತೆ ಇನ್ನೊಂದು ವಿಷಯ ಏನಂತಂದ್ರ, ನಾವ್ ಅನ್ಕೊಂಡಿರ್ಕಿಲ್ಲ ಆಕ್ಚುಲಿ ಜನ ಎಷ್ಟು ನಮಗ್ ಸಪೋರ್ಟ್ ಮಾಡ್ತಾರಂತ. ಬಟ್ ಸಪೋರ್ಟ್ ಮಾಡಿರ ನಮಗ ಎಲ್ಲರಿಗೂ ಬಹಳ ಖುಷಿ ಆಗೈತ್ರಿ. ಅದೊಂದು ನಮಗೊಂದು ಖುಷಿಯಾದ ವಿಷಯ. ಆರುಷ, ನೀ ನಮ್ ಕೂಡ ಹಿಂಗ ಚಲೋ ಕಾರ್ಯಕ್ಕೆ ಫಂಡ್ ರೇಸ್ ಮಾಡಕ್ ಬಂದಿ. ನೀನ್ ಅನಿಸಿಕೆ ನಿನಗೆ ಏನ್ ಅನ್ಸಿತು? ಚಲೋ ಅನ್ಸಿತ. ಮತ್ತೇನ್ ಅನ್ಸಿತು? ಮನಸ್ಸಿಗೆ ಹೆಂಗ್ ಅನ್ಸಿತು? ಹೆಂಗ್ ಎಲ್ಲಾರು ನಮಗ್ ಸಹಾಯ ಮಾಡಿರಲ್ಲ. ಈಗ ಆ ಹುಡುಗಿಗೆ ಒಂದ್ ಮಗುಗ ಸಹಾಯ ಮಾಡಿರಲ್ಲ, ಇಷ್ಟ ರೊಕ್ಕ ಕೊಟ್ಟಿಕೈಸೆ. ಸೊ ನಿನಗ್ ಹೆಂಗ್ ಅನ್ಸಿತ ಅವ್ರು ಕೊಡೋದಕ್ಕ? ಎಲ್ಲರಿಗೂ ಚಲೋ ಆಗ್ಲಿ ಅಂತ ಅನ್ಸಿತ. ಒಬ್ಬೊಬ್ರು ಇಲ್ಲ ಅಂದ್ರಲ್ಲ, ಅವಾಗ ನೀ ಇಲ್ಲ ಮುಂದೆ ಹೋಗ್ರಿ ಅಂತಂದ್ರಲ್ಲ, ಅವಾಗ ಹೆಂಗ ಅನಿಸ್ತ? ಅವಾಗೂ ಚಲೋ ಅನ್ಸೈತಿ. ಏನಿಲ್ಲ, ಅವ್ರ ಕರ್ಮ ಅವ್ರ ಕಡೆ ಇರ್ತೈತಿ. ನಮ್ ಕರ್ತವ್ಯ ನಾವ್ ಮಾಡ್ಬೇಕು, ನಮ್ ಕರ್ಮ ನಾವ್ ಮಾಡ್ಬೇಕು ಅಷ್ಟೇ. ಹಂಗೇನಿಲ್ಲ. ಬಟ್ ಹೆಂಗೈತಿ, ಸಣ್ಣ ಹುಡುಗ ಅದಾವ, ಇಂತ ಚಲೋ ಕಾರ್ಯಕ್ಕೆ ಬಂದಲ್ಲ, ಅದು ದೊಡ್ಡ ವಿಷಯ. ಅವನಿಂದನು ಬಾಳ ಹೆಲ್ಪ್ ಆಗೈತ್ರಿ ಇವತ್ತ. ಅರುಷ್ ನಿಂಗ್ ವಯಸ್ಸಟ? 9. 9 ವರ್ಷದ ಹುಡುಗ ಒಂದ್ ಸಣ್ಣ ಪಾಪು, 5 ತಿಂಗಳ ಪಾಪುಗೋಸ್ಕರ ಒಂದ್ ಹೆಲ್ಪ್ ಮಾಡೋಗೋಸ್ಕರ ನಮ್ ಕೂಡ ಬಂದಾನಂದ್ರ ಅದು ಬೆಳಿಗ್ಗೆಯಿಂದ ಗ್ರೇಟ್ ಇದೆ. ಬೆಳಿಗ್ಗೆಯಿಂದ ಬಂದಾನ. ಮತ್ ಇನ್ನೊಂದೇನ, ಉತ್ತರ ಕರ್ನಾಟಕ ಕಾಮಿಡಿ ಆಕ್ಟರ್ ಮತ್ತ ಕಾಂಟೆಂಟ್ ಕ್ರಿಯೇಟ್ ಮಾಡ್ತಾನ. ಮಯ್ಯ ಬೆಳಗಾವಿ ಯೂಟ್ಯೂಬ್ ಚಾನೆಲ್ ಒಳಗೂ ಬರ್ತಾನ, ಇನ್ಸ್ಟಾಗ್ರಾಮ್ ಒಳಗೂ ಬರ್ತಾನ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಫ್ರೆಂಡ್ಸ್, ಈಗ ನಾವ ಇಲ್ಲಿಂದ ಮನೆಗೆ ಹೊಂಟೆವು. ಮತ್ತ ಈ ವಿಡಿಯೋ ನಿಮ್ಗೆ ಇಷ್ಟ ಆತಂದ್ರ ಒಂದ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಸಿಗೋಣ ಇಂಥೊಂದು ಹೊಸ ಬ್ಲಾಗ್ ಒಳಗ. ಆಟೋ ಮಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.